ಇನ್ನು ಬೆಂಗಳೂರಿನ ಟನಲ್ ರಸ್ತೆಗೆ ತಜ್ಞರ ತಂಡದ ಅಪಸ್ವರ. ಬೆಂಗಳೂರಿನ ಟನಲ್ ಡಿಪಿಆರ್ನಲ್ಲಿ ಲೋಪದೋಷ ಪತ್ತೆಯಾಗಿದೆ. ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ವರೆಗಿನ ಟನಲ್ 18,000 ಕೋಟಿ ವೆಚ್ಚ, 16 ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗದ ಪ್ಲಾನ್ ಇದೆ. ಆದರೆ ಡಿಪಿಆರ್ನಲ್ಲಿ ಲೋಪದೋಷ ಕಂಡು ಬಂದಿರೋದು. ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ಬೆಂಗಳೂರಿನ ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡುವಂತ ನಿಟ್ಟಿನಲ್ಲಿ ಈ ಒಂದು ಯೋಜನೆ ಇರೋದು. 18,000 ಕೋಟಿ ವೆಚ್ಚ, 16 ಕಿಲೋಮೀಟರ್ ಡಿಸ್ಟೆನ್ಸ್ ಇರೋದು. ಸರ್ಕಾರ ನೇಮಿಸಿದ್ದ ತಜ್ಞರಿಂದ ಲೋಪದೋಷಗಳು ಪತ್ತೆಯಾಗಿದೆ. ಸೊ ಲೋಪದೋಷ ಪತ್ತೆ ಹಚ್ಚಿ ಸರ್ಕಾರಕ್ಕೆ ವರದಿ ಸಲ್ಲಿಕೆ. ಸೊ ಪೀಕ್ ಅವರ್ ಟ್ರಾಫಿಕ್ಕನ್ನು ಗಣನೆಗೆ ತೆಗೆದುಕೊಂಡಿಲ್ಲ. ಇದು ಮೇನ್ ಆಗಿ ಅವ್ರು ಮಾಡಿರುವಂಥ ಲೋಪ. ಎಷ್ಟು ಪೀಕ್ ಅವರ್ನಲ್ಲಿ ಟ್ರಾಫಿಕ್ ಇರುತ್ತೆ ಅಂತ, ಅಂದರೆ ಹೆಚ್ಚಿನ ದಟ್ಟಣೆ ಇರುವಂಥ ಸಂದರ್ಭ. ಬೃಹತ್ ಯೋಜನೆಗೆ 25 ವರ್ಷ ಬೇಕು, 10 ವರ್ಷ ಎಲ್ಲ ಸಾಕಾಗಲ್ಲ ಅಂತ ಕೂಡ ಈಗ ತಜ್ಞರು ಹೇಳಿದ್ದಾರೆ. ಕರೆಕ್ಟಾಗಿ DPR ಮಾಡಿಲ್ಲ ಅಂತ. ಶಾಂತಮೂರ್ತಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಶಾಂತಮೂರ್ತಿ, ಟನಲ್ ಯೋಜನೆ ಸಂಬಂಧಪಟ್ಟ ಹಾಗೆ ಈಗ DPRನಲ್ಲಿ ದೋಷ ಆಗಿದೆ ಅನ್ನೋದ್ರ ಬಗ್ಗೆ ಈಗ ತಜ್ಞರು ಹೇಳ್ತಾ ಇರೋದು. ಸೊ ಏನೆಲ್ಲ ಫಾಲ್ಟ್ ಇದೆ ಇವ್ರು ಮಾಡಿರುವಂಥ DPRನಲ್ಲಿ, ಸದ್ಯಕ್ಕೇನು ಮಾಹಿತಿ ಇದೆ ಅಂತ ಶಾಂತಮೂರ್ತಿ? ಎಸ್ ಅವಿನಾಶ್, ಏನೋ ಬ್ರ್ಯಾಂಡ್ ಬೆಂಗಳೂರಿನ ಕನಸಿನ ಕೂಸಿನಂತೆ ಆರಂಭ ಮಾಡಬೇಕಾಗಿದ್ದಂಥ ಟನಲ್ ರಸ್ತೆ ಏನಿದೆ, ಇದಕ್ಕೆ ಆರಂಭದಲ್ಲೇ ಆ ತಜ್ಞರಿಂದಲೇ ಅಪಸ್ವರ ಕೇಳಿಬಂದಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಆ ಹೆಬ್ಬಾಳ ಟು ಸಿಲ್ಕ್ ಬೋರ್ಡ್ ಜಂಕ್ಷನ್ ಆ ಒಂದು 16 ಕಿಲೋಮೀಟರ್ ಟನಲ್ ರಸ್ತೆ ಏನಿದೆ, ಆ ಒಂದು DPRನ ಆ ಒಂದು ಪರಿಶೀಲನೆ ಮಾಡೋದಕ್ಕೆ 5 ಜನರ ತಜ್ಞರ ಸಮಿತಿಯನ್ನ ಆ ನಗರಾಭಿವೃದ್ಧಿ ಇಲಾಖೆ ರಚನೆಯನ್ನ ಮಾಡಿತ್ತು. ಅವರೀಗ 121 ನ್ಯೂನತೆಗಳನ್ನ ಒಂದು ವರದಿಯಲ್ಲಿ ಇಟ್ಟಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಗಮನಿಸಬೇಕಾದ ಅಂಶಗಳಂದ್ರೆ, ಆ ಒಂದು ರಸ್ತೆ ಏನಿದೆ, ಆ ಒಂದು ಮಾರ್ಗವಾಗಿ ಆ ಟನಲ್ ರಸ್ತೆಯನ್ನು ಶುರು ಮಾಡಿದ್ರೆ ಅಲ್ಲಿ ಆಗುವಂತ ಪೀಕ್ ಅವರ್ ನಲ್ಲಿ ಆಗುವಂತ ಟ್ರಾಫಿಕ್ ಏನಿದೆ ಅದನ್ನು ಹೇಗೆ ಮ್ಯಾನೇಜ್ಮೆಂಟ್ ಮಾಡ್ತಾರೆ ಅನ್ನೋದು ಕೂಡ ಅಲ್ಲಿ ಸ್ಪಷ್ಟವಾಗಿಲ್ಲ. ಮತ್ತೊಂದು ಕಡೆಯಲ್ಲಿ ಆ ಒಳಚರಂಡಿ ಸೇರಿದಂತೆ ಬೇರೆ ಬೇರೆ ವ್ಯವಸ್ಥೆಗಳೇನಿದೆ, ಆ ರಸ್ತೆಯ ವ್ಯವಸ್ಥೆ ಏನಿದೆ, ಪರ್ಯಾಯ ರಸ್ತೆಗಳ ವ್ಯವಸ್ಥೆ, ಅದನ್ನು ಕೂಡ ಸರಿಯಾಗಿ ಉಲ್ಲೇಖ ಮಾಡಿಲ್ಲ. ಜೊತೆಗೆ ಆ ಒಂದು ಪ್ರಾಜೆಕ್ಟ್ ಅನ್ನ ತರಾತುರಿಯಲ್ಲಿ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನ ಕೂಡ ಆ ಒಂದು ವರದಿಯಲ್ಲಿ ಆ ತಜ್ಞರು ತಿಳಿಸಿರುವಂತದ್ದು. ಜೊತೆಗೆ ಆ ಲಾಲ್ಬಾಗ್ಗೆ ಏನೋ ಸಾಕಷ್ಟು ಹಾನಿಯಾಗುತ್ತೆ ಅನ್ನುವಂತ ವಿಚಾರ ಏನಿತ್ತು, ಇದು ಮೊನ್ನೆ ಅಷ್ಟೇ DCM DK ಶಿವಕುಮಾರ್ ಕೂಡ ಲಾಲ್ಬಾಗ್ಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ಒಂದು ಸಮಸ್ಯೆ ಆಗಲ್ಲ ಅನ್ನೋ ಭರವಸೆಯನ್ನ ಕೊಟ್ಟಿದ್ರು. ಆದ್ರೆ ಆ ತಜ್ಞರ ತಂಡ ಅಲ್ಲೂ ಕೂಡ ಸಮಸ್ಯೆ ಆಗುವ ಸಾಧ್ಯತೆ ಇದೆ ಅನ್ನೋ ಒಂದು ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ಇದರ ಜೊತೆಗೆ ಆ ಒಂದು ಟನಲ್ ರಸ್ತೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಆ ಪರ್ಯಾಯ ವ್ಯವಸ್ಥೆಗಳನ್ನ ಮಾಡ್ತಾರೆ ಅಂದ್ರೆ, ಆ ಟನಲ್ ರಸ್ತೆ ಒಳಭಾಗದಲ್ಲಿ TBM ಮಿಷಿನ್ ಗಳನ್ನ ಬಿಟ್ಟು ಆ ಟನಲ್ ಅನ್ನ ಕೊರೀತಾರೆ. ಆದ್ರೂ ಕೂಡ ಎಕ್ಸಿಟ್ ಗಳನ್ನ ಕೊಟ್ಟಂತ ಸಂದರ್ಭದಲ್ಲಿ ಮತ್ತೆ ಟ್ರಾಫಿಕ್ ನ ಸಮಸ್ಯೆ ಎದುರಾಗುವ ಸಂಭವ ಕೂಡ ಇದೆ. ಇದೆಲ್ಲಾ ಸಮಸ್ಯೆಗಳನ್ನ ಗಮನದಲ್ಲಿ ಇಟ್ಕೊಂಡು DPR ಅನ್ನ ಸಿದ್ಧತೆ ಮಾಡಬೇಕಾಗಿತ್ತು. ಆದ್ರೆ ಸಾಕಷ್ಟು ವಿಚಾರಗಳು DPR ನಲ್ಲಿ ಲಭ್ಯ ಆಗ್ತಾ ಇಲ್ಲ ಅನ್ನೋ ಮಾಹಿತಿಯನ್ನ ಆ ತಜ್ಞರ ತಂಡ ಬಿಚ್ಚಿಟ್ಟಿರುವಂತದ್ದು. ಜೊತೆಗೆ ಆ ಒಂದು DPR ನ ಒಂದಷ್ಟು ಲೋಪದೋಷಗಳನ್ನ ಕೂಡ ಸರಿಪಡಿಸಬೇಕು ಅನ್ನೋ ಮಾಹಿತಿಯನ್ನ ಕೂಡ ಆ ತಜ್ಞರ ತಂಡ ಈಗ ಆ ಸರ್ಕಾರದ ಮುಂದಿಟ್ಟಿದೆ. ಜೊತೆಗೆ ಆ ಟನಲ್ ರಸ್ತೆ ಏನಿತ್ತು, ಆ ಒಂದು DPR ನ ಮಾಡಿದಂತ ಸಂದರ್ಭದಲ್ಲಿ ಕೂಡ ಒಂದಷ್ಟು ಲೋಪದೋಷಗಳು ಕಾಣಿಸ್ಕೊಂಡಿತ್ತು. ಅದಾದ ಬಳಿಕ ಸುಧಾರಣೆ ಮಾಡೋ ಭರವಸೆಯನ್ನ GBI ಮಾಡ್ಕೊಂಡಿತ್ತು. ಆದ್ರೆ ಈಗ ಮತ್ತೆ 121 ನ್ಯೂನತೆಗಳನ್ನ ತಜ್ಞರ ತಂಡ ಮುಂದಿಟ್ಟಿರುವಂತದ್ದು. ಇದನ್ನ ಸರಿಪಡಿಸ್ತಾರ, ಜೊತೆಗೆ ಟನಲ್ ರಸ್ತೆಗೆ ಬೇರೆ ಬೇರೆ ಏನಾದ್ರು ವಿಚಾರಗಳನ್ನ ಚರ್ಚೆ ಮಾಡ್ತಾರೆ ಅನ್ನೋದನ್ನ ಇನ್ನಷ್ಟೇ ಕಾದ್ ನೋಡ್ಬೇಕಿರುವಂತದ್ದು. ಅವಿನಾಶ್, ಧನ್ಯವಾದ ಶಾಂತಮೂರ್ತಿ.